ಟೀಕಾ ಮಾಡಿರಿ, ಯಾವುದು ಮುಸಲ್ಮಾನ್ ಕೊಡ್ತಾ ಇದ್ದಾರಂತಲ್ರಿ, ಪ್ಲೀಸ್ ಮಾಡ್ತಾ ಇದ್ದಾರಲ್ರಿ. ಪ್ಲೀಸ್ ಮಾಡೋದಕ್ಕೆ ಹೇಳೋದಲ್ಲ. ಈಗಾಗಲೇ ಸಚ್ಚಾರ್ ಕಮಿಷನ್ ನೀವು ತೆಗೆದು ನೋಡ್ರಿ ಅವ್ರ ಬದುಕು ಹೆಂಗದಂತೇಳಿ. ಹೌದು, ಅವ್ರು ಮುಸಲ್ಮಾನರಿರ್ಬೋದು, ಪಾಕಿಸ್ತಾನದವ್ರು ಪ್ರೀತಿ ಇರ್ಬೋದು, ಅದು ತೆಗೆದಾಗ ಅದು ಮಾತಿನಿಂದ ಇವತ್ತು ಎಷ್ಟೋ ಪ್ರಮಾಣ ಕಡಿಮೆ ಆಗ್ತಾಯಿದ್ದವು ಅವರಲ್ಲಿ. ಅದರಲ್ಲೂ ನಿಮ್ಮ ಸರ್ಕಾರ ಬಂದ ಮೇಲೆ ಸಾಕಷ್ಟು ನೀವು ಅವ್ರ ಮೇಲೆ ದಂಡೋಪಾಯ 80-20 ಮಾಡಿ ಬುಲ್ಡೋಜರ್ ಹಚ್ಚಿ ಸಾಕಷ್ಟು ಅವ್ರು ನರ್ಮ್ ಮಾಡಿದ್ರಿ ಇವತ್ತು. ಮತ್ತು ಒಂದು ರೀತಿ ನೀವು ಅದು ಮಾಡಿದ್ರಿಂದ ಅವರಲ್ಲೂ ಅನೇಕ ಒಂದಿಷ್ಟು ಅಲ್ಲೇ ಇಲ್ಲೇ ಒಂದು ಸ್ವಲ್ಪ ಏನೋ ಉಗ್ರವಾದ ವಿಚಾರಗಳಿದ್ವು. ಅವರು ಸದ್ಯ ಇವತ್ತು ಇಲ್ಲಪ್ಪ ನಾವು ಈ ದೇಶದಲ್ಲಿ ಬದುಕಬೇಕಾಗಿದೆ ಅಂತೇಳಿ ಸಾಕಷ್ಟು ಮಟ್ಟಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ವತಃ ನೀವು ಒಪ್ಕೊಂಡಿದ್ದೀರಿ ಅದನ್ನು. ನಾವು ಬಂದ ಮೇಲೆ ಸಾಕಷ್ಟು ಭಯೋತ್ಪಾದಕ ಒಂದು ಏನಪ್ಪ ಅಂದ್ರೆ ಏನೋ ಒಂದು ತಿಕ್ಕಾಟ, ಅದು ಭಯೋತ್ಪಾದಕ ಘಟನೆಗಳು ಕಡಿಮೆ ಆಗ್ತಾ ಇದ್ದಾವೆ ಅಂತೇಳಿ. ಆ ಭಯದಿಂದಾದರೂ ಆಗಲಿ ಅಥವಾ ನಿಮ್ಮ ಪ್ರೀತಿಯಿಂದಾದರೂ ಆಗಲಿ ಒಟ್ಟು ಆಗಲಿಕ್ಕೆ ಆಗ್ತದಿಲ್ಲ ಅಂತಲ್ಲ. ಇಂಥ ಪ್ರಸಂಗದಲ್ಲೇ ಈಗ ನೀವು ಇನ್ನೊಂದು ದೊಡ್ಡ ಆರೋಪ ಮಾಡ್ತಾಯಿದ್ದೀರಿ ಕಾಂಗ್ರೆಸ್ ಮೇಲೆ. ಏನಪ್ಪ ಅಂದರೆ ಆ ಒಂದು ಕಸಬ್ ಮತ್ತು ಅವನ ಜೊತೆಗಾರರು ಭಾರತದ ಜೊತೆಗೆ ಮತ್ತು UPA ಸರ್ಕಾರದ ಜೊತೆಗೆ ಸಂಬಂಧ ಹೊಂದಿದ್ದರು ಅಂತ ಗಂಭೀರವಾದ ಆರೋಪ ಮಾಡ್ತಾಯಿದ್ದೀರಿ ಮಾರಾಯರ. ಇದಕ್ಕೆ ಏನಿದೆ ಡಾಕ್ಯುಮೆಂಟ್ಸ್ ಏನಿದೆ ತೋರಿಸಿರೋದನ್ನು ಎಲ್ಲದ ಅದು ಹೊರಗೆ ಬಿಟ್ಟರೆ ಅದನ್ನು ಬಿಡುಗಡೆ ಮಾಡಿರಿ, ನಾವು ನೋಡೋಣ, ಚೆನ್ನಾಗಿ ತಿಳ್ಕೊಳ್ಳಿ. ಅದೇನಪ್ಪ ಅವ್ರ ಜೊತೆಗೆ ಸಂಪರ್ಕ ಅಂತೇಳಿ ಸುಮ್ಮನೆ ಒಂದು ಏನೋ ಗಾಳಿಯಲ್ಲಿ ಹವಾ ಬಿಟ್ಟಂಗೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಮೋದಿಯವರ ನಿಮ್ಮನ್ನು ನಂಬುವಂಥ ಜನ ಸಾಕಷ್ಟು ಇದ್ದಾರೆ ಇಲ್ಲಿ ಇನ್ನೂ. ಏನೋ ಸತ್ಯ ಹೇಳ್ತಾರೆ ಅಂತೇಳಿ. ಬಟ್ ನೀವು ಇವತ್ತು ಮಾತಾಡೋದು ನೋಡಿದಾಗ, ಹಿಮಾಂಶು ತ್ರಿವೇದಿ ಅವ್ರು ಮಾತಾಡೋದು ನೋಡಿದಾಗ ಒಬ್ಬ ಪ್ರಜ್ಞಾವಂತರು ಮಾತಾಡುವಂಥದ್ದಲ್ಲ. ಇದು ಈ ದೇಶದಲ್ಲಿ ಒಂದು ಕೂಡಿ ಹೋಗೋದಕ್ಕೆ ಮತ್ತಷ್ಟು ನಾವು ಕೊಳ್ಳಿ ಇಡುವಂಥ ಕೆಲಸ ಮಾಡ್ತಾಯಿದ್ದೀವಿ ಅಂತ ನಂಗೆ ಅನ್ನಿಸ್ತಾ ಇದೆ. ಅದೇನೋ ಆಗಲಿ, ನೀವು ಗೆಲ್ರಿ, ಏನು ತಪ್ಪಿಲ್ಲ, ಗೆದ್ದು ನೀವು ಆಡಳಿತ ಮಾಡಿರಿ. ಆದರೆ ನೀವು ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ, ಇಲ್ಲಿವರೆಗೆ ನೀವು ಏನು ಮಾಡಿದ್ರೆ ಅದನ್ನು ಹೇಳ್ರಿ. ಮಾಡಿ ಸಾಧ್ಯ ಹೇಳಿ ಜನ ತಂತ ನಿಮ್ಗೆ ಬೆನ್ನು ಹತ್ತಾರ್ರಿ. ಇವತ್ತು ಉತ್ತರ ಭಾರತದಲ್ಲಿ, ಅದರಲ್ಲೂ ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲೇ ಜನ ನಿಮ್ಮಿಂದ ದೂರ ಹೇಗೆ ಓಡ್ತಾ ಇದ್ದಾರಪ್ಪ ಅಂದ್ರೆ ಅವ್ರ ಮಕ್ಕಳಿಗೆ ಒಂದು ಏನೋ ಶೈಲಿಯಲ್ಲಿ ಅಲ್ಲಿ ಹೋಗ್ತಿದ್ರು. ಒಂದು ಮಿನಿಮಮ್ ಪ್ರೈಸ್ ರೇಟ್ ಅವ್ರಿಗೆ ಮಾಡಲಿಲ್ಲ. ರೈತರಿಗೆ ಮ್ಯಾಕ್ಸಿಮಮ್ ಅವರೇ ಇದ್ದಾರೆ ಈ ದೇಶದಲ್ಲೇ. ಈ ದೇಶದಲ್ಲಿ 60-70% ರೈತರಿದ್ದಾರೆ. ಅವ್ರ ಮಕ್ಕಳು ಅವರು ರೈತಾಪಿ ಮಾಡಿರೋ ಮಕ್ಕಳು ಕಿಸಾನ್ದಲ್ಲೇ ಇದು ನಮ್ಮ ಶೈಲ್ಯದಲ್ಲಿ ಹೋಗಿ ಕೆಲಸ ಮಾಡ್ತಿದ್ರು. ಆ ಶೈಲ್ಯದಲ್ಲಿ ಹೋಗಿಸೋದು ಬಂದು ಮಾಡಿರಿ. ಅಗ್ನಿವೀರ್ ಅಂತ ಹೇಳ್ತಂದ್ರಿ 4 ವರ್ಷದ ಕೆಲಸ. ಒಂದು 100ರಲ್ಲಿ 75 ಜನ ಪ್ರತಿ 4 ವರ್ಷಕ್ಕೆ ಹೊರಗೆ ಬರುವಂಥದ್ದು ಮಾಡಿರಿ. ಏನು ರೀ ಅಂಥ ಅದ್ಭುತವಾದ ವಿಚಾರ ನಿಮ್ದು. ಆ್ಯಕ್ಚುಲಿ ಅವ್ರಿಗೆ ಉದ್ಯೋಗ ಕೊಡಬೇಕಾಗಿತ್ತು, ಉದ್ಯೋಗ ಇಲ್ದಂಗೆ ಮಾಡಿದ್ರಿ. ಮೊದಲ ನೀವು ಇದು ತರುಗಿದು ಪೂರ್ವದಲ್ಲಿ ವರ್ಷಕ್ಕೆ 80,000 ಜನ ಸೈನಿಕರು ಸೇರ್ತಾಯಿದ್ರು. ಅದು ಹೋಗಿ 40,000 ಬಂದದ. ಈಗ ಅದನ್ನು ಕಟ್ ಮಾಡುವಂಥ ಪ್ರಸಂಗ ಬಂದಿದ್ದೀರಿ, ನೀವು ತಂದಿದ್ದೀರಿ. ಈ 40,000ದಲ್ಲೇ ಏನಪ್ಪ ಏನು 75% ಜನ ಏನಾಗ್ತಾರಪ್ಪ ಅದು ಹೊರಗೆ ಬರ್ತಾ ಇದ್ದಾರೆ. ಎಷ್ಟು ಉಳಿದು 40,000ದಾಗ 75 ಆದರೆ 75% ಹೋದ್ರೆ ಲೆಕ್ಕ ಹಾಕ್ರಿ. ಹೀಗೆಲ್ಲ ಮಾಡಿ ಉದ್ಯೋಗ ಇದ್ದಂಗೆ ಮಾಡಿದ್ರಿ. ಮತ್ತು 30 ಲಕ್ಷ ಉದ್ಯೋಗ ಖಾಲಿ ಅದಾವೆ ಇವತ್ತು ತುಂಬಿಕೊಂಡಿಲ್ಲ. ಅವ್ರನ್ನ ತುಂಬಿಕೊಳ್ಳೋ ಸಾಧ್ಯನೂ ಇಲ್ಲ. ಯಾಕೆ ನಿಮಗೆ ಖಜಾನೆ ಎಲ್ಲ ಖಾಲಿ ಮಾಡಿ ಹೋಗ್ಬಿಟ್ಟಿದ್ರಿ ಅಂತ. ಹೋಗ್ಲಿ, ಯಾವ ಗ್ಯಾರಂಟಿನೂ ಕೊಡಲಿಲ್ಲ. 5 ಕಿಲೋ ಅಕ್ಕಿ ಕೊಡೋದು ಹೇಳಿದ್ರೆ ಅದು ಕೋವಿಡ್ದಾಗ ಬಂದಂಥದ್ದು ಅನಿವಾರ್ಯವಾಗಿ ಬಂತದ್ದು. ಕೇಜ್ರಿವಾಲ್ ಒಂದು ಗ್ಯಾರಂಟಿ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಆದರೆ ಕೇಜ್ರಿವಾಲ್ ಬಜೆಟ್ ಏನದಪ್ಪ ಅಂತಂದ್ರೆ ಅದು ಲಾಸದ ಬಜೆಟ್ ಅಲ್ಲ, ಲಾಭದ ಬಜೆಟ್ ಅದ. ನಿಮ್ದು ಹಂಗಲ್ಲ. ಇದನ್ನು ಕೊಡದೇ ಇದ್ದರೂ ಸಹಿತ, ನೀವು ಗ್ಯಾರಂಟಿ ಕೊಡದೇ ಇದ್ದರೂ ಸಹಿತ ನಿಮ್ಮೆಲ್ಲ ಬಜೆಟ್ಗಳು ಲಾಸದ್ದು ಅದಾವೆ. ಯಾವುದೇ ಗೌರ್ಮೆಂಟ್ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಇನ್ಯಾವುದೇ ಸರ್ಕಾರ ಇರಲಿ, ಇವೆಲ್ಲರೂ ವಿಶೇಷವಾಗಿ ಲಾಸದ ಬಜೆಟ್, ಸಾಲದ ಬಜೆಟ್ಗಳಿದ್ದಾವೆ. ಆದರೆ ಕೇಜ್ರಿವಾಲ್ ಬಜೆಟ್ ಲಾಭದ ಬಜೆಟ್ ಅದ. ಬಂದು ಟ್ಯಾಕ್ಸಲ್ಲಿ ಯಾವ ರೀತಿ ದುಡಿಸ್ಕೋಬೇಕದ ಅಂತೇಳಿ ಅದೇನೋ ಯಾವ ಕರ್ಮನೋ ನಮ್ಮ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವ್ರು ಹೇಳಿದಂಗೆ ಈ ಸಾರಾಯಿ ಲಾಬಿ ಯಾಕೆ ಮಾಡಲಿಕ್ಕೆ ಹೋದ್ರು ಗೊತ್ತಾಗಲಿಲ್ಲ. ಅದು ಮಾಡದೇ ಇದ್ದಿದ್ರೆ ಇವತ್ತು ದೊಡ್ಡ ಹೀರೋ ಇರ್ತಿದ್ರು ಅವರು. ಅದರ ಅವಶ್ಯಕತೆಯೂ ಇರಲಿಲ್ಲ. ಬ್ಯಾನ್ ಮಾಡಿಬಿಟ್ಟಿದ್ರೆ ಬೆಸ್ಟ್ ಆಗಿಬಿಟ್ಟಿತ್ತು. ಬ್ಯಾನ್ ಮಾಡಿದ್ರೆ ತುಳುಗಲ್ಲಿ ಎಲ್ಲಿ ಕುಡಿದ್ರು ಏನೋ ಮಾಡ್ತಿದ್ರು. ಅದನ್ನು ಸ್ಟ್ರಿಕ್ ಮಾಡಿದ್ರಪ್ಪ ಅಂತಂದ್ರೆ ಆ ದುಡ್ಡು ಉಳಿದಿತ್ತು ನಿಮ್ಮಲ್ಲೇ. ಅವ್ರ ಏಳಿಗೆಗೆ, ಅವ್ರ ಮಕ್ಕಳ ಏಳಿಗೆಗೆ, ಜನರ ಮಕ್ಕಳ ಏಳಿಗೆಗೆ ಎಲ್ಲರಿಗೂ ಉಪಯೋಗ ಆಗುವಂಥ ಸಾಧ್ಯತೆಗಳಿದ್ದು. ಇದನ್ನು ತಪ್ಪು ಮಾಡಿ ಇವತ್ತು ಜೈಲಲ್ಲಿ ಬಿದ್ದಿದ್ದಾರೆ. ಅದನ್ನು ದೊಡ್ಡ ಇಶ್ಯೂ ಅಂತೇಳಿ ಈ BJPಗೆ ಅವ್ರು ಬೆನ್ನತ್ತಿದ್ದಾರೆ. ಹತ್ರಿ ಪ್ರೂವ್ ಮಾಡಿರೋದನ್ನು ಅದು ಪ್ರೂವ್ ಆಗೋದ್ರ ಸಾಧ್ಯತೆ ಇಲ್ಲ. ಯಾಕೆಂದರೆ ಆ ದುಡ್ಡನ್ನು ಎಲ್ಲೋ ಹಾಕಿರಿ, ಅವ್ರಿಗೆ ವೈಯಕ್ತಿಕತೆ ಬೆಳೆಸ್ಕೊಂಡಿಲ್ಲ. ಅವ್ರ ಹತ್ತಿರ ಇವತ್ತು ದುಡ್ಡು ಇಲ್ಲ, ಮೋಸ್ಟ್ಲಿ ಅದು ಸ್ಟ್ಯಾಂಡ್ ಆಗೋದಿಲ್ಲ ಅನ್ನೋದು ಭಾಳಷ್ಟು ತಜ್ಞರ ಅಭಿಪ್ರಾಯ. ಅದೇನೋ ಆಗಲಿ, ಇವತ್ತು ನೀವು ಮಾತಾಡುವಂಥದ್ದು ಮಂದಿರ ತೀರ್ಪನ್ನು ಕಾಂಗ್ರೆಸ್ ಹೊಳಿ ತಗೋತಾರೆ, ಕೇಜ್ರಿವಾಲ್ ಅಂತ ಅವ್ರು ಹೊಳಿ ತಗೋತಾರೆ ಅನ್ನುವಂಥ ಮಾತುಗಳು ಮಾತ್ರ ಇವು ಸಮಾಜವನ್ನು ಹದಗೆಡಿಸೋದಕ್ಕೆ ಕಾರಣೀಭೂತ ಆಗಬಹುದು ಅಂತ. ಸುಳ್ಳುಗಳನ್ನ ಹೇಳ್ರಿ, ಅತಿ ಸುಳ್ಳುಗಳ ಬೇಡ ಅನ್ನೋದು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳುವಂಥ ವಿಷಯ. ಅದ್ರ ಜೊತೆಗೆ OBC SC ST ಇದು ಸಹಿತ ಅಷ್ಟೇ ಗಂಭೀರವಾಗಿ ಚಿಂತನೆ ಮಾಡುವಂಥ ವಿಷಯ. ಮುಸಲ್ಮಾನರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಇದೆಲ್ಲ ಅಂದರೆ ಸಾಧ್ಯತೆನ ಎಂದಾದರೂ ಅದು ಕಾಂಗ್ರೆಸ್ನಿಂದ. ಈಗಾಗಲೇ ಕಾಂಗ್ರೆಸ್ಸಿಗರನ್ನು OBC ಜನ ದೂರ ಸರಿಸಿದ್ದಾರೆ. ಅದಕ್ಕೆ ಸಾಕ್ಷಿನ ಮುಲಾಯಂ ಸಿಂಗ್ ಯಾದವ, ಲಾಲೂ ಪ್ರಸಾದ್ ಯಾದವ, ಇವತ್ತು ತೇಜಸ್ವಿ ಯಾದವ, ಅಖಿಲೇಶ್ ಯಾದವ, ನಿತೀಶ್ ಕುಮಾರ್ ಇಂಥ ಒಂದು OBC